ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 13. ಇವತ್ತಿನ ದಿನ ಅಂತೂ ತುಂಬಾ ಸುಂದರವಾಗಿರುವಂಥ ದಿನ. ಪರಿಶುದ್ಧವಾಗಿರುವಂಥ ಪ್ರೀತಿ ಮತ್ತು ಹಾರ್ಟ್ ಫೆಲ್ಟ್ ಸರ್ಪ್ರೈಸಸ್ಸು ಮತ್ತು ಸುಂದರ ನೆನಪುಗಳ ಜೊತೆ ಕೂಡಿರುವಂಥ ಡೇ 13 ಇದು. ಅದೇನು ಸರ್ಪ್ರೈಸು ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಆ್ಯಸ್ ಯೂಶ್ವಲ್ ನಂಡೆ ಶುರುವಾಗಿದ್ದು ಸುಂದರವಾಗಿರುವಂಥ ರಂಗೋಲಿ ಜೊತೆ. ಇನ್ನು ರಂಗೋಲಿ ಮುಗಿಸಿದ ಮೇಲೆ ಪ್ರಕೃತಿ ಮಡ್ಲಲ್ಲಿ ಒಂದು ಸುಂದರವಾಗಿರುವಂಥ ವಾಕ್ ತಗೊಳ್ಳೋದಕ್ಕೆ ಹೊರಟೆ. ಅದೇನೋ ಗೊತ್ತಿಲ್ಲ, ನಾನು ವಾಕ್ಗೆ ಹೋದಾಗ ಸೂರ್ಯ ಕಣ್ಣೇ ಬಿಟ್ಟಿರಲಿಲ್ಲ. ತುಂಬಾನೇ ಮಂಜಿನ ವಾತಾವರಣ ಇತ್ತು, ಸ್ವಲ್ಪ ತುಂತುರು ಮಳೆ ಕೂಡ ಬರ್ತಾ ಇತ್ತು. ವೆದರ್ ಮಾತ್ರ ತುಂಬ ಅಂದರೆ ತುಂಬ ಪ್ಲೆಸೆಂಟಾಗಿತ್ತು. ನಮ್ಮಲ್ಲಿ ಸುಮಾರು ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮದುವೆ ಆದಮೇಲೆ ಅಥವಾ ಒಂದು ಮಗು ಆದಮೇಲೆ ತಮ್ಮನ್ನು ತಾವೇನೇ ಜಾಸ್ತಿ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ಅದು ಪರಿಸ್ಥಿತಿ ಅವ್ರನ್ನ ಆ ರೀತಿ ಸ್ಟ್ರೆಸ್ಸಿಗೆ ತಳ್ಳಿಬಿಡುತ್ತೆ ಹೊರತು ಅವ್ರು ಬೇಕು ಅಂತ ಅಥವಾ ಇಂಟೆನ್ಷನಲಿ ಆ ರೀತಿ ಮಾಡೋದಿಲ್ಲ. ನಾವು ಹೆಣ್ಮಕ್ಳು ನಮ್ಮ ಮೇಲೇ ಆರೈಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರೋ ಕಾರಣ ಏನು ಅಂತ ಹೇಳಿದ್ರೆ, ಮದುವೆ ಆಗಿದ ತಕ್ಷಣ ನಮ್ಮ ಪ್ರಿಯಾರಿಟೀಸು ಬದಲಾಗ್ಬಿಡುತ್ತೆ. ನಮ್ಮ ಇಷ್ಟ ಕಷ್ಟಗಳಿಗಿಂತ ಗಂಡ, ಅತ್ತೆ, ಮಾವ, ಮಕ್ಕಳು ಸುಖನೇ ಮುಖ್ಯ ಆಗಿಬಿಡುತ್ತೆ. ಇನ್ನು ಮಕ್ಕಳಾದ್ಮೇಲಂತೂ ಬಿಡಿ ಕೇಳೋದೇ ಬೇಡ. 24 ಗಂಟೆ ಕೂಡ ಸಾಕಾಗಲ್ಲ. ಮಗುಗೆ ಸ್ನಾನ, ಊಟ ಮತ್ತು ಮಕ್ಕಳನ್ನ ಸಂಭಾಳಿಸೋದು, ಅಥವಾ ದೊಡ್ಡ ಮಕ್ಕಳಾಗಿದ್ದರೆ ಅವ್ರಿಗೆ ಸ್ಕೂಲ್ ಕಳಿಸೋದು, ಆಫೀಸಿಗೆ ಕಳಿಸೋದು, ಇಷ್ಟೊಂದು ಸ್ಟ್ರೆಸ್ಸಲ್ಲಿ ಮತ್ತು ವರ್ಕ್ ಲೋಡಲ್ಲಿ ಅವ್ರಿಗೆ ಮುಖಕ್ಕೆ ಜಸ್ಟು ಕ್ರೀಮ್ ಕೂಡ ಹಚ್ಚೋದಿರಲಿ, ತಲೆ ಬಾಚ್ಕೊಳ್ಳೋಕ್ಕೂ ಒಂದು 5 ನಿಮಿಷ ಸಿಗಲ್ಲ. ಪಟ ಪಟ ಅಂತ ಓಡೋ ಅಂಥ ಪರಿಸ್ಥಿತಿ ಇರುತ್ತೆ ಆಲ್ಮೋಸ್ಟ್ ತುಂಬ ಜನ ಹೆಣ್ಮಕ್ಳಿಗೆ. ಅದರಲ್ಲಿ ನೀವು ಒಬ್ಬರ ಕಮೆಂಟ್ ಮಾಡಿ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಎಷ್ಟೇ ಟೈಮು ನಮಗೆ ಸಿಕ್ಕಲಿಲ್ಲ ಅಂದ್ರೂ ಒಂದು 5 ನಿಮಿಷ ಆದರೂ ನಮಗೋಸ್ಕರ ನಾವು ಮೀ ಟೈಮ್ನ ಮೀಸಲಿಡಬೇಕಾಗತ್ತೆ. ನಮ್ಮನ್ನು ನಾವು ಕೇರ್ ಮಾಡದೆ ಹೋದಷ್ಟು ನಮ್ಮ ಮೇಲೇ ನಮಗೆ ಒಂಥರ ಅಸಡ್ಡೆ ಬಂದುಬಿಡುತ್ತೆ. ಸೊ ದಯವಿಟ್ಟು ಒಂದು 5 ನಿಮಿಷ ಆದರೂ ನಿಮಗೋಸ್ಕರ ಮೀಸಲಿಡಿ. ನಾನು ನರಿಷ್ಡ್ ಮಾಮ್ ಚಾಲೆಂಜು ಶುರು ಮಾಡೋದಕ್ಕೆ ಮೊದಲು ನನ್ನ ಸ್ಕಿನ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅಂತ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಕಾಸ್ಟ್ಲಿ ಮೇಕಪ್ಸು ಮತ್ತು ಕಾಸ್ಮೆಟಿಕ್ಸ್ ಯೂಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸೋದಕ್ಕಿಂತ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನು ಶೈನಿಂಗ್ ಆಗಿ ಹೆಲ್ದಿಯಾಗಿ ಸಾಫ್ಟಾಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಬ್ಲೆಸ್ಸಿಂಗ್ಸ್ ಬೇಕಾ? ಸೊ ಅದೇ ಅಲ್ವಾ ರಿಯಲ್ ಬ್ಯೂಟಿ. ನಾವು ಎಷ್ಟೇ ಮೇಕಪ್ ಮಾಡ್ಬೋದು ಲೇಯರ್ ಬೈ ಲೇಯರು, ಡೆಫಿನೆಟ್ಲಿ ಅದನ್ನು ಫ್ಯೂ ಅವರ್ಸ್ ಆದಮೇಲೆ ತೆಗಿಲೇಬೇಕು. ಅದೇ ನ್ಯಾಚುರಲಿ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ ಅಂತ ಹೇಳಿದ್ರೆ ದಿನದ 24 ಗಂಟೆ ಕೂಡ ನಾವು ಸುಂದರವಾಗಿ ಕಾಣಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಆ ಮೇಕಪ್ನ ರಿಮೂವ್ ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ. ಸೊ ನಮಗೂ ಕೂಡ ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನಾನು ಇವತ್ತು ಹೆಲ್ದಿ ಫುಡ್ ಇಂಟೇಕಲ್ಲಿ ಪಪಾಯ ತೊಗೊಂಡಿದ್ದೀನಿ. ಸೊ ನಮ್ಮ ತೋಟದಲ್ಲೇ ಬೆಳೆದಿರೋವಂಥ ಫ್ರೆಶ್ ಪಪಾಯ. ನಾನು ಹಳೆ ವೀಡಿಯೋಸಲ್ಲಿ ಹೇಳ್ದಂಗೆ ಪಪಾಯ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಪಪಾಯನ ನಾವು ಬರೀ ಹೊಟ್ಟೆಲಿ ತಿನ್ನೋದ್ರಿಂದ ನಮ್ಮ ಚರ್ಮದ ಕಾಂತಿನ ಒಳಗಿಂದ ಅದು ಹೆಚ್ಚುತ್ತೆ. ಮತ್ತು ನಮ್ಮ ಹಾರ್ಟ್ ಹೆಲ್ತ್ಗೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನೂ ಸ್ವಲ್ಪ ಹಣ್ಣುಗಳನ್ನ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕಿಂತ ಹಾಗೆ ತಿನ್ನೋದು ತುಂಬಾ ಒಳ್ಳೆಯದು. ಡೆಫಿನೆಟ್ಲಿ ಇನ್ನೂ ಎಕ್ಸ್ಟ್ರಾ ಶುಗರ್ ಎಲ್ಲ ಆ್ಯಡ್ ಮಾಡಿ ಅದರಲ್ಲಿರೋವಂಥ ಬೆನಿಫಿಟ್ಸ್ನ ಹಾಳು ಮಾಡಿದೆ. ಯಾವ ರೀತಿ ನ್ಯಾಚುರಲ್ ಆಗಿ ಬೆಳೆದಿದೆಯೋ ಆ ರೀತಿ ತಿನ್ನೋದು ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಆ ಹಣ್ಣಿಂದ ನಮಗೆ ಸಿಗೋ ಅಂಥ ಬೆನಿಫಿಟ್ಟು ಕಂಪ್ಲೀಟಾಗಿ ಸಿಗುತ್ತೆ. ಇನ್ನು ಇವತ್ತಿನ ಸ್ಕಿನ್ ಕೇರ್ನಲ್ಲಿ ನಾನು ಹಾಲು ಮತ್ತು ಕಡಲೆ ಹಿಟ್ಟು, ಅರಿಶಿನ ಪುಡಿ ಮತ್ತು ರೋಸ್ ವಾಟರ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಇದು ಮುಖದ ಮೇಲೆ ಇರೋವಂಥ ಕಲೆಗಳನ್ನ ಹೋಗ್ಲಾಡಿಸುತ್ತೆ ಮತ್ತು ನ್ಯಾಚುರಲ್ ಆಗಿರೋವಂಥ ಶೈನ್ ಕೊಡುತ್ತೆ. ಇನ್ನು ಸ್ನಾನ ಪೂಜೆ ಮುಗಿಸ್ಕೊಂಡು ಅಮ್ಮ ಪ್ರೀತಿಯಿಂದ ಮಾಡಿರೋವಂಥ ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ಟೊಮೆಟೊ ಚಟ್ನಿ ಮತ್ತು ಕಡಲೆ ಉಸ್ಲಿ ಸಖತ್ ಎಮ್ಮೆಯಾಗಿತ್ತು. ತಿಂದ್ಕೊಂಡು ಸ್ಯಾಟಿಸ್ಫೈಯಿಂಗ್ ಆಗಿ ಆಫೀಸ್ ಕೆಲಸಕ್ಕೆ ಹೊರಟೆ. ಸೊ ಇನ್ನು ಸಂಜೆ ಕೂಡ ಬೇಗ ಕೆಲಸ ಮುಗಿಸ್ಕೊಂಡು ಬರಬೇಕಾಗಿತ್ತು. ಈವ್ನಿಂಗು ಒಂದು ಮದುವೆ ಇತ್ತು. ಸೊ ಗಿಫ್ಟು ಕೂಡ ಪ್ರಿಯರಾಗೆ ತೊಗೊಂಡ್ಬಿಟ್ಟಿದ್ವಿ. ಬಟ್ ಪ್ಯಾಕ್ ಮಾಡ್ಸೋಕ್ಕಾಗಿರಲಿಲ್ಲ.
ತುಂಬ ದಿವಸದಿಂದ ಅಮ್ಮ ಹೇಳ್ತಾನೆ ಇದ್ದರು ಪ್ಯಾಕ್ ಮಾಡಿಸು ಅಂತ. ಬಟ್ ಎಂಥ ಮೂಮೆಂಟಲ್ಲಿ ಸಂಜೆ ಹೋಗಿ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಆ ಸ್ಟೇಷ್ನರಿ ಶಾಪಿಗೆ ಹೋದಾಗ ನನಗೆ ಮಕ್ಕಳದು ಆಟ ಸಾಮಾನೆಲ್ಲ ನೋಡಿದಾಗ ಈಸ್ಕೋಬೇಕು ಅಂತ ಅನ್ನಿಸ್ತು. ಫಸ್ಟೆಲ್ಲ ಆ ರೀತಿ ಅನ್ನಿಸ್ತಾ ಇರಲಿಲ್ಲ. ನಮ್ಮ ಪುಟಾಣಿ ಬಂದಮೇಲೆ ನನಗೇನಾದರೂ ಈಸ್ಕೊಳ್ಳೋದಕ್ಕಿಂತ ಅವನಿಗೇನಾದ್ರು ತರಬೇಕು ಅನ್ನೋ ಆಸೆನೇ ತಾನೇ ಬಂದ್ಬಿಟ್ಟಿದೆ. ಅದು ಎಲ್ಲರಿಗೂ ಕಾಮನ್ ಅಲ್ವಾ. ಮ್ಯಾಜಿಕ್ ಸ್ಟ್ರಿಂಗ್ ಬ್ಯಾಂಗಲ್ ತಂದುಕೊಟ್ಟಿದ್ದೆ, ಅವನಿಗಿಷ್ಟ ಆಯಿತು. 2 ನಿಮಿಷ ಆಟ ಆಡಿ 3ನೇ ನಿಮಿಷಕ್ಕೆ ತೆಗೆದು ಬಿಸಾಡ್ದ. ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿದ್ರೆ ನಾನು ರೆಡಿ ಆಗೋದ್ರ ಜೊತೆಯಲ್ಲಿ ನಮ್ಮ ಪುಟಾಣಿನೂ ನಾನು ರೆಡಿ ಮಾಡಬೇಕು ಅಲ್ವಾ. ಸೊ ಅದರಿಂದ ಲೇಟ್ ಆಗುತ್ತಪ್ಪ. ಯಾವಾಗ ನೋಡಿದ್ರು ನಾನೇ ಲೇಟ್ ಮಾಡ್ತೀನಿ ಅಂತ ಅದರಲ್ಲಿ ಬೇರೆ ಕಂಪ್ಲೇಂಟ್ ಮಾಡ್ತಾರೆ. ಜಸ್ಟು ಒಂದು ಐಲೈನರ್ ಹಾಕಿ ಒಂದು ಪೌಡ್ರ್ ಹಚ್ಕೊಂಡು ಬೊಟ್ಟಿಟ್ಕೊಳ್ಳೋಕೆ ನನಗೆ ಎಷ್ಟೊತ್ತಾಗ್ಬಿಡುತ್ತೆ. ಅವನು ಹಠ ಮಾಡ್ತಾನಲ್ಲ, ಅದಕ್ಕೇ ಲೇಟ್ ಆಗುತ್ತೆ. ಇದು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ ನೋಡಿದ್ರು ಹೆಣ್ಮಕ್ಳೇ ಲೇಟು ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಿಮ್ಮ ಮನೇಲೂ ಹಿಂಗೇನಾ? ಕಮೆಂಟ್ ಮಾಡಿ. ಸೊ ಫೈನಲಿ ರೆಡಿಯಾಗಿ ಮದುವೆಗೆ ಬಂದಾಯಿತು. ಗಂಡು ಹೆಣ್ಣು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರ ಈ ಹೊಸ ಲೈಫ್ ಜರ್ನಿ 100 ಕಾಲ ಚೆನ್ನಾಗಿರಲಿ, ಅವ್ರು ಹ್ಯಾಪಿಯಾಗಿರಲಿ ಅಂತ ಹಾರೈಸ್ತಾ ಅವ್ರ ಜೊತೆನೂ ಸ್ವಲ್ಪ ಫೋಟೋಸ್ ಇಟ್ಕೊಂಡು ನಾವು ಕೂಡ ಸ್ವಲ್ಪ ಫೋಟೋಸು ಕ್ಲಿಕ್ ಮಾಡಿಕೊಂಡು ಊಟ ಮಾಡೋದಕ್ಕೆ ಹೊರಟ್ವಿ. ಮದುವೆ ಊಟ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಮದುವೆ ಊಟ ಅಂದರೆ ತುಂಬಾ ಇಷ್ಟಪಡ್ತಾರೆ. ಬಟ್ ಆದರೆ ನಂದು ಒಂದು ಮಾತು ಮತ್ತು ರಿಕ್ವೆಸ್ಟು, ಯಾವುದೇ ಮದುವೆಗೆ ಹೋಗಲಿ ನೀವು ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಊಟ ಹೆಂಗೆ ಇರಲಿ, ಆದರೆ ಅದ್ರ ಬಗ್ಗೆ ಮಾತ್ರ ನೆಗೆಟಿವ್ ಆಗಿ ಮಾತಾಡಬೇಡಿ. ಯಾಕೆಂದರೆ ಅದು ಒಂದೇ ಒಂದು ದಿವಸಕ್ಕೋಸ್ಕರ ಆ ಹೆಣ್ಣಿನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಆ ದುಡ್ಡನ್ನ ಸಂಪಾದನೆ ಮಾಡಿ ದಾರೆ ಎರೆದಿರ್ತಾರೆ. ಅಕ್ರೆಯಿಂದ ನೀಡಿರೋ ಅಂಥ ಅನ್ನಕ್ಕೆ ನಾವು ಗೌರವ ಕೊಡಬೇಕು. ಊಟ ಯಾವುದೇ ರೀತಿ ಇರಲಿ, ಒಂದು ಸ್ಮೈಲಿಂದ ಚೆನ್ನಾಗಿತ್ತು ಅಂತ ಹೇಳಿ ಬಂದರೆ ಅವ್ರ ಮನಸ್ಸಿಗೂ ತುಂಬಾ ತೃಪ್ತಿ ಆಗುತ್ತೆ. ಇನ್ನು ಅಷ್ಟು ದೊಡ್ಡ ಸಮಾರಂಭ ಮಾಡೋವಾಗ ಸ್ವಲ್ಪ ಉಪ್ಪು ಕಮ್ಮಿ ಅಥವಾ ಹೆಚ್ಚು ಆಗಿರ್ಬೋದು, ಅಥವಾ ಉಪ್ಪು ಖಾರ ಮಸಾಲೆ ಸ್ವಲ್ಪ ಕಡಿಮೆನೋ ಜಾಸ್ತಿನೋ ಆಗಿರ್ಬೋದು. ಏನೇ ಇರಲಿ, ಬಟ್ ಹ್ಯಾಪಿಯಾಗಿ ನಾವು ಅವ್ರಿಗೆ ಚೆನ್ನಾಗಿದೆ ಅಂತ ಹೇಳಿ ಬಂದರೆ ಅವರು ತೃಪ್ತಿಯಾಗಿರ್ತಾರೆ. ನಾನು ಉರಿದಿರೋ ಅಂಥ ಕ್ಯಾಂಡಲ್ಗೆ ಇಷ್ಟೊಂದು ಭಯ ಪಡ್ತಾಯಿದ್ದೀನಿ. ನನಗೆ ಕ್ರ್ಯಾಕರ್ಸ್ ಅಂದರೆ ತುಂಬಾ ಭಯ. ಈ ರೀತಿಯಾಗಿರುವಂಥ ಬರ್ಡೇ ಸೆಲೆಬ್ರೇಷನ್ ಟೈಮಲ್ಲಿ ಬ್ಲಾಸ್ಟ್ ಆಗಿರೋವಂಥ ಕ್ಯಾಂಡಲ್ಸ್ನೆಲ್ಲ ನೋಡಿದ್ನಲ್ಲ, ಅದಕ್ಕೆ ತುಂಬ ಭಯ ನನಗೆ. ಅದು ಅಂಟ್ಲೇ ಇಲ್ಲ ಪಾಪ. ರಿತ್ವಿಕ್ಕು ಅಂಟಿಸ್ತಾ ಇದ್ದ. ಸೊ ಮದುವೆ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ಅವರು ಆ್ಯಕ್ಚುಲಿ ಬಿಲೇಟೆಡ್ ಬರ್ಡೇ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನನಗೆ ಗೊತ್ತೇ ಇರಲಿಲ್ಲ. ಅಕ್ಕ ಮನೆಗೆ ಕರೆದಿದ್ಲು. ಬಟ್ ಆದರೆ ನಮ್ಮ ಮನೆಯವ್ರ ಹತ್ರ ಅಕ್ಕನೂ ಭಾವ ಮಾತಾಡಿಕೊಂಡು ಡಿಸೈಡ್ ಮಾಡಿದ್ರು ಅನಿಸುತ್ತೆ. ಸೊ ಹೋಗಿದ ತಕ್ಷಣ ಅವರು ಈ ರೀತಿ ಬರ್ಡೇ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿದಾಗ ಎಸಿಟೇಟ್ ಮಾಡಿದೆ. ಬರ್ಡೇ ಆಲ್ರೆಡಿ ಆಗೋಗ್ಬಿಟ್ಟಿತ್ತಲ್ವ, ಇನ್ನೂ ಏನು ಕೇಕ್ ಕಟ್ ಮಾಡೋದು ಅಂತ. ಬಟ್ ಆದರೆ ಅವ್ರು ಅಷ್ಟು ಪ್ರೀತಿಯಿಂದ ನನಗೆ ಸರ್ಪ್ರೈಸ್ ಮಾಡಿದ್ರಲ್ಲ, ನನಗೆ ತುಂಬಾ ಸಂತೋಷ ಆಯಿತು. ನಮ್ಮ ರಿತ್ವಿಕ್ಗೆ ಹುಷಾರಿರಲಿಲ್ಲ ಅಲ್ಲ, ಅದಕ್ಕೋಸ್ಕರ ಅವರು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋದಕ್ಕಾಗಿಲ್ಲ. ಬಟ್ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಬರ್ಡೇ ಮುಗ್ದಿದ್ರೂ ಪರವಾಗಿಲ್ಲ, ನಾವು ಮಾಡಬೇಕು ಅಂತ ಮನ್ಸಾರೆ ಮಾಡಿದ್ರಲ್ವ, ಆ ಪ್ರೀತಿ ನೋಡಿ ಸಖತ್ತು ಖುಷಿ ಆಗೋಯ್ತು. ಪಾಪ ನಮ್ಮ ಭಾವನೂ ಅಕ್ಕನೂ ನನ್ನ ಬರ್ಡೇ ದಿವಸ ಬರೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ. ಬಟ್ ಬರೋಕ್ಕಾಗಿಲ್ಲ ಅಂತ ತುಂಬಾ ಬೇಸರ ಮಾಡಿಕೊಂಡ್ರು. ನಮ್ಮ ರಿತ್ವಿಕ್ಕು ಅಷ್ಟೇ, ನಮ್ಮ ಅಕ್ಕನೂ ಅಷ್ಟೇ ನನಗೆ ಒಂದು ಸರ್ಪ್ರೈಸಿಂಗ್ ಗಿಫ್ಟ್ ತೊಗೊಂಬಂದಿದ್ರು. ನಮ್ಮ ಅಕ್ಕ ತಂದಿದ್ದು ಗಿಫ್ಟ್ನ ಯಾವ ರೀತಿ ಓಪನ್ ಮಾಡ್ತೀನಿ ಅಂತ ಅವರು ಫ್ರೆಂಡ್ಸ್ ಎಲ್ಲ ಚಾಲೆಂಜ್ ಹಾಕಿದ್ರಂತೆ. ಸೊ ನಾನು ಓಪನ್ ಮಾಡ್ತೀನ ಇಲ್ವಾ ನೋಡೋಣ ಬನ್ನಿ. ಈ ಕ್ಲಚ್ನ ಹೆಂಗೆ ಓಪನ್ ಮಾಡೋದು ಅನ್ನೋದೇ ಚಾಲೆಂಜು. ಸೊ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅಕ್ಕ ಹೇಳಿದ್ರು. ನಾನಂತೂ ಎಲ್ಲ ವೇರಿಯೇಷನಲ್ಲೂ ಟ್ರೈ ಮಾಡಿಬಿಟ್ಟೆ. ಪ್ರೆಸ್ ಮಾಡು. ಬೇರೆ ಕಡೆ ಎಲ್ಲರೂ ಇದೆ ನೋಡು, ಬೇರೆ ಕಡೆ ಏನಾರು ಇದೆ ನೋಡು.
ಫೈನಲಿ ನಾನೇ ವಿನ್ ಆದೆ. ಸೊ ಹೆಂಗೆಂಗೋ ಸರ್ಕಸ್ ಮಾಡಿ ಮಾಡಿ ತೆಗ್ದಾಯ್ತು. ಅದನ್ನು ಜಸ್ಟ್ ಫ್ರಂಟಲ್ಲಿ ಪ್ರೆಸ್ ಮಾಡಿದ್ರೇ ಬಂದ್ಬಿಡುತ್ತೆ. ಬಟ್ ಫಸ್ಟ್ ಟೈಮು ನನಗೆ ಗೊತ್ತಾಗಲಿಲ್ಲ, ಅದು ಬಟನ್ ಸ್ವಲ್ಪ ಟ್ರಿಕ್ಕಿಯಾಗಿತ್ತು. ಆ್ಯಕ್ಚುಲಿ ನಮ್ಮ ಅಕ್ಕನ ಬರ್ಡೇಗೆ ನಾನು ಲ್ಯಾವಿ ಹ್ಯಾಂಡ್ ಬ್ಯಾಗ್ನ ನೋಡಿ ಇಟ್ಟಿದ್ದೆ. ಅದು ಒನ್ ಡೇ ಡೆಲಿವರಿ ಬರಲಿಲ್ಲ ಅಂತ ಹೇಳಿ ಬೇರೆ ಬ್ಯಾಗ್ ತಗೊಟ್ಟಿದ್ದೆ. ಬಟ್ ಅವಳು ನನಗೆ ಅದೇ ನೆನಪಲ್ಲಿ ಇಟ್ಕೊಂಡು ಲ್ಯಾವಿ ಹ್ಯಾಂಡ್ ಬ್ಯಾಗೆ ತೆಕ್ಕೊಟ್ಟಿದ್ದಾಳಲ್ಲ, ಒಂಥರ ಖುಷಿ ಆಯಿತು. ಇನ್ನು ನಮ್ಮ ರಿತ್ವಿಕ್ಕು ತುಂಬ ಪ್ರೀತಿಯಿಂದ ನನಗೊಂದು ಗಿಫ್ಟ್ ತೊಗೊಂಬಂದಿದ್ದ. ಅವನಿಗೆ ಈ ಗಿಫ್ಟು ಕೊಡಬೇಕು ಅಂತ ಅನ್ನಿಸ್ತಲ್ಲ, ನನಗೆ ಅದೇ ತುಂಬ ಖುಷಿ. ಇನ್ನು ಆ ಗಿಫ್ಟ್ನ ನೋಡಿ ತುಂಬ ಖುಷಿ ಆಯಿತು. ಆ ಮಗುವಿನ ನಿಷ್ಕಲ್ಮಶ ಪ್ರೀತಿ ಇದೆಲ್ಲ ಅದೊಂಥರ ಪ್ರೀಶಿಯಸ್ ಅಂತ ಹೇಳ್ಬೋದು. ತುಂಬಾ ಬ್ಲೆಸ್ಡ್ ಡೇ ಇದು. ನಾವು ಸೋತಾಗ ನೊಂದಾಗ ಇಡೀ ಜಗತ್ತೇ ಬೆನ್ನು ತಿರ್ಗಿಸ್ಕೊಂಡ್ರೆ ಕಣ್ಣೀರು ಒರೆಸೋಕೆ ನಾವಿದ್ದೀವಿ ಅಂತ ಅಪ್ಕೊಳ್ಳೋ ಅಂಥ ಏಕೈಕ ಜಾಗ ಅಂತ ಹೇಳಿದ್ರೆ ಅದು ಫ್ಯಾಮಿಲಿ. ಯಾವುದೇ ರೀತಿಯಾಗಿರುವಂಥ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಹೇಗಿದ್ದೀವೋ ಹಂಗೇ ನಮ್ಮನ್ನು ಒಪ್ಕೊಳ್ಳೋದು ಫ್ಯಾಮ್ಲಿ ಮಾತ್ರನೇ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಮುಖವಾಡಗಳಿಗೆ ಅವಶ್ಯಕತೆನೇ ಇರಲ್ಲ. ಸೊ ಒಳ್ಳೆ ಫ್ಯಾಮಿಲಿ ಇತ್ತು ಅಂತ ಹೇಳಿದ್ರೆ ಅದು ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಅಕ್ಕನ ಮನೆಯಿಂದ ಹೊರಟು ಅತ್ತೆ ಮನೆಗೆ ಹೋದ್ವಿ. ಅಮ್ಮ ಬಂದು ನಾವು 7 ವರ್ಷ ಆದಮೇಲೆ ಒಂದಾಗಿದ್ದೀವಿ ಅಂತ ಹೇಳಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ರಂತೆ. ಆಂಜನೇಯನಿಗೆ ವಡೆ ಹಾರ ಸಮರ್ಪಣೆ ಮಾಡ್ತೀನಿ ಅಂತ. ಸೊ ಪ್ರಸಾದನ ತೊಗೊಂಡೋಗಿ ಅಂತ ಹೇಳಿ ಕರೆದಿದ್ರು. ಸೊ ಆವತ್ತೇ ನಾವು ಅಲ್ಲಿಗೆ ಹೋಗಿದ್ವಲ್ಲ. ಸೊ ಸಂಜೆ ಬರೋವಾಗ ಹೀಗೆ ಮೀಟ್ ಆಗಿಬಿಟ್ಟು ಬಂದ್ವಿ ಅಮ್ಮನ. ಅಮ್ಮ ನಾನು ಬರ್ತೀನಿ ಅಂತ ಹೇಳಿ ಸ್ಪೆಷಲಾಗಿ ಹೂವು ಕೂಡ ತೆಗೊಂಡಿಟ್ಕೊಂಡಿದ್ರು. ಅವರೇ ತಮ್ಮ ಕೈಯಾರೆ ಹೂ ಮುಡಿಸಿ ನನಗೆ ಪ್ರಸಾದ ಎಲ್ಲ ಕೊಟ್ಟು ಕಳಿಸಿದ್ರು. ಆ ಕ್ಷಣದ ಪ್ರೀತಿ ಅಲೆಗಳು ನನ್ನೆಲ್ಲ ನೋವುಗಳನ್ನ ಮರೆಸ್ಬಿಡ್ತು. ಸ್ವಲ್ಪ ದಿನಗಳ ಹಿಂದ್ಗಡೆ ಸಂಬಂಧಗಳು ಕಹಿ ಇತ್ತು. ಆ ನೆನಪಿಂದ ಹೃದಯ ಅಂತೂ ತುಂಬಾ ಭಾರವಾಗಿತ್ತು. ಆದರೆ ತಾಳ್ಮೆಗೆ ಯಾವತ್ತೂ ಫಲ ಸಿಗುತ್ತೆ. ಫ್ಯಾಮಿಲಿನೇ ನಮ್ಮ ನಿಜವಾಗಿರೋವಂಥ ಶಕ್ತಿ. ನನಗಂತೂ ಈಗ ಚಿನ್ನು ಮನೆಗೆ ಹೋದರೆ ನಮ್ಮ ಅತ್ತೆ ಕೈಯಿಂದ ಯಾವಾಗಲೂ ಅರ್ಶಿನ ಕುಂಕುಮ ಸಿಗುತ್ತೆ ಅನ್ನೋ ಅಂಥ ಸಂತೋಷ ಇದೆ. ಅಮ್ಮ ನನ್ನ ಹತ್ರ ಇಷ್ಟೊಂದು ಪ್ರೀತಿಯಾಗಿರೋದು ನಾವು 10 ವರ್ಷದ ಹಿಂದ್ಗಡೆ ಇದ್ದಂಥ ಸವಿ ನೆನಪುಗಳನ್ನ ಮತ್ತೆ ನೆನಪು ಮಾಡ್ತಾ ಇದೆ. ನೀವು ಯಾರಾದರೂ ಸಂಬಂಧಗಳ ವಿಚಾರದಲ್ಲಿ ಬೇಸರವಾಗಿದ್ದರೆ ನೆನಪಲ್ಲಿಟ್ಕೊಳ್ಳಿ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಎಲ್ಲನೂ ಒಂದಿನ ಸರಿ ಹೋಗುತ್ತೆ. ಪ್ರೀತಿ ಮತ್ತು ತಾಳ್ಮೆನೇ ಜೀವನದ ದೊಡ್ಡ ಆಸ್ತಿ. ಕಾಲ ಎಲ್ಲದನ್ನೂ ಗುಣಪಡಿಸುತ್ತೆ. ಅದನ್ನು ಮಾತ್ರ ನಂಬಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಡೇ 13 ಬರೀ ಚಾಲೆಂಜ್ ಮಾತ್ರ ಆಗಿರಲಿಲ್ಲ. ಇದು ನನ್ನ ಮನಸ್ಸಿನ ಭಾರ ಇಳಿಸಿದ ದಿನ. ನಮ್ಮ ಬದುಕಲ್ಲಿ ಎಷ್ಟೇ ಏರಿಳಿತಗಳು ಬರಲಿ, ಸಂಬಂಧಗಳು ಎಷ್ಟೇ ಕಹಿಯಾಗಿರಲಿ, ಕೊನೆಗೆ ನಮ್ಮ ದಾರಿದೀಪ ಆಗೋದು ನಮ್ಮ ಕುಟುಂಬ ಮಾತ್ರ. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಶಿಯಸ್ ಟೈಮ್ ಆ್ಯಂಡ್ ಸಪೋರ್ಟ್. ನನ್ನ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಎಮೋಷ್ನಲ್ ಮೂಮೆಂಟ್ಸು, ಸರ್ಪ್ರೈಸಿಂಗ್ ಮೂಮೆಂಟ್ಸು ಮತ್ತು ನನ್ನ ಔಟ್ಫಿಟ್ಟು ಎಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಕಾಯ್ತಾ ಇರ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.